ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವಾಟ್ಸಪ್ನಲ್ಲಿ ಒಂದು ಹೊಸ ಅಪ್ಡೇಟೆಡ್ ಫೀಚರ್ ಬಂದಿದೆ. ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಗೈಸ್, ನಿಮಗೆ ಗೊತ್ತಿರುವ ಹಾಗೆ ಇವಾಗ ವಾಟ್ಸಪ್ಪನ್ನು ನೀವು ಓಪನ್ ಮಾಡಿದರೆ ಇಲ್ಲಿ ನಾರ್ಮಲ್ ಆಗಿ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಚಾಟನ್ನು ಸೆಲೆಕ್ಟ್ ಮಾಡ್ತಿದ್ದೀವಿ. ಬಟ್ ಇವಾಗ ಇಲ್ಲಿ ಆ ಪ್ಲಸ್ ಐಕನ್ ಮೇಲೆ ನೋಡ್ಬೋದು ಒಂದು ರೌಂಡ್ ಕಲರ್ ಇರುವಂಥ ಒಂದು ಎಡಿಷ್ನಲ್ ಒಂದು ಫೀಚರ್ ಬಂದಿದೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ತಿದ್ದಾಗೆ ನಿಮಗೆ ಈ ರೀತಿ ಬರುತ್ತೆ, ಆಸ್ಕ್ ಮೆಟಾ AI ಎನಿಥಿಂಗ್ ಅಂತ. ಈ ಫೀಚರ್ ನಿನ್ನೆಯಿಂದ ಪ್ರಾರಂಭ ಆಗಿದೆ. ಇವಾಗ ವಾಟ್ಸಪ್ನನ್ನು ಯಾರೆಲ್ಲ ಅಪ್ಡೇಟ್ ಮಾಡಿದ್ದಾರೆ ಸೊ ಎಲ್ಲರಿಗೂ ಕೂಡ ಈ ಆಪ್ಷನ್ ಬರ್ತಾ ಇದೆ. ಸೊ ಈ ಆಪ್ಷನ್ ಏನಕ್ಕೆ ವಾಟ್ಸಪ್ನವರು ಈ ಮೆಟಾ AI ಆಪ್ಷನನ್ನು ಬಿಟ್ಟಿದ್ದಾರೆ, ಸೊ ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ ಜನ ಕನ್ಫ್ಯೂಷನ್ ಆಗಿರ್ಬೋದು, ಅಂದರೆ ಇದ್ರ ಬಗ್ಗೆ ಏನಿರ್ಬೋದು ಹೊಸ ಆಪ್ಷನು, ಇದ್ರ ಬಗ್ಗೆ ಯಾರು ಕೂಡ ಇನ್ನೂ ಮಾಹಿತಿ ನೀಡಿಲ್ಲ. ನನ್ನ ವಾಟ್ಸಪ್ನಲ್ಲಿ ಮಾತ್ರ ಬಂದಿದೆಯಾ ಅಥವಾ ಎಲ್ಲರಿಗೂ ಬಂದಿದೆಯಾ, ಪ್ರತಿಯೊಬ್ಬರು ಕನ್ಫ್ಯೂಷನಲ್ಲಿದ್ದೀರಿ. ಸೊ ಹಾಗಾಗಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆಸ್ಕ್ ಮೆಟಾ AI ಎನಿಥಿಂಗ್ ಅಂತಿದೆಯಲ್ಲ, ಈ ಹೊಸ ಫೀಚರ್ ಏನಕ್ಕೆ ಬಂದಿದೆ, ಇದರಿಂದ ನಿಮಗೆ ಏನು ಬೆನಿಫಿಟ್ಟು, ಒಂದು ವೇಳೆ ಇದು ಬೇಡ ಅಂತೇಳಿದ್ರೆ ಇದನ್ನು ನೀವು ರಿಮೂವ್ ಮಾಡೋದು ಯಾವ ರೀತಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಜೊತೆಗೆ ತುಂಬ ಮಂದಿ ಇದರಿಂದ ಏನಾದರೂ ಹ್ಯಾಕ್ ಆಗುತ್ತಂತ ಟೆನ್ಷನಲ್ಲಿದ್ದಾರೆ. ಸೊ ಅದ್ರ ಬಗ್ಗೆ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಒಟ್ಟಿನಲ್ಲಿ ನಿಮಗೆ ಈ ವಿಡಿಯೋ ನೋಡಿದ ನಂತರ ಈ ಹೊಸ ಫೀಚರ್ ಬಗ್ಗೆ ನಿಮಗೆ ಕಂಪ್ಲೀಟ್ ಆದ ಮಾಹಿತಿ ಅರ್ಥ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ವಿಡಿಯೋನ ಸ್ಕಿಪ್ ಮಾಡದೆ ಪ್ರತಿಯೊಬ್ಬರು ವಿಡಿಯೋನ ಎಂಡ್ ತನಕ ನೋಡಿ ಫ್ರೆಂಡ್ಸ್. ಗೈಸ್, ಮೊದಲೇದಾಗಿ ಪ್ರತಿಯೊಬ್ಬರು ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಲೈಕ್ ಮಾಡಿದರೆ ಹೆಚ್ಚಿನ ವಾಟ್ಸಪ್ ಬಗ್ಗೆ ಹೆಚ್ಚಿನ ವೀಡಿಯೋ ಮಾಡೋಕ್ಕೆ ನಮಗೊಂದು ಸಪೋರ್ಟ್ ಸಿಗುತ್ತೆ. ಅದೇ ರೀತಿ ಕಾಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ಹೆಚ್ಚಿನ ವಾಟ್ಸಪ್ ಹಿಡನ್ ಟ್ರಿಕ್ಸ್ ಬಗ್ಗೆ ವೀಡಿಯೋ ಬೇಕಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಬೇಕಾಗಿಲ್ಲ ಅಂತ ಹೇಳಿದ್ರೆ ನೋ ಅಂತ ಪ್ರತಿಯೊಬ್ಬರು ಒಂದು ಕಮೆಂಟ್ ಮಾಡಿ. ಅದೇ ರೀತಿ ಯಾರೆಲ್ಲ ಹೊಸಬರಾಗಿ ಫಸ್ಟ್ ಟೈಮ್ ನೋಡ್ತಿದ್ದೀರಿ ಪ್ರತಿಯೊಬ್ಬರು ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದರೆ ನಾವು ಹೆಚ್ಚಿನ ವಾಟ್ಸಪ್ ಟ್ರಿಕ್ಸ್ ಬಗ್ಗೆ ಹೆಚ್ಚಿನ ವೀಡಿಯೋ ಹಾಕಿದ ನಿಮಗೆ ಮೊದಲು ಬಂದು ತಲುಪುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವತ್ತಿನ ವೀಡಿಯೋದಲ್ಲಿ ನಮಗೆ ವಾಟ್ಸಪ್ನಲ್ಲಿ ಬಂದಿರುವಂಥ ಈ ಹೊಸ ಅಪ್ಡೇಟೆಡ್ ಫೀಚರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಏನಿದು ಆಸ್ಕ್ ಮೆಟಾ AI ಎನಿಥಿಂಗ್, ಈ ಫೀಚರ್ ಬಗ್ಗೆ ನಿಮ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಇದನ್ನು ಯಾವ ರೀತಿ ನೀವು ಎನೇಬಲ್ ಮಾಡಬೇಕು, ಎನೇಬಲ್ ಆಗಿದ್ದರೆ ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು, ಏನು ಬೆನಿಫಿಟ್ಟು, ಹಾಗೆ ಇದರಿಂದ ಏನಾದರೂ ಮೊಬೈಲ್ ಹ್ಯಾಕ್ ಆಗುತ್ತಾ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಮೊದಲೇದಾಗಿ ಈ ಫೀಚರ್ ನೀವು ಎನೇಬಲ್ ಮಾಡಬೇಕಂತೇಳಿದ್ರೆ ನೀವು ಪ್ಲೇಸ್ಟೋರಿಗೆ ಹೋಗಿಬಿಟ್ಟು ನಿಮ್ಮ ವಾಟ್ಸಪ್ಪನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಹೌದು, ಪ್ಲೇಸ್ಟೋರಿಗೆ ಹೋಗಿ ವಾಟ್ಸಪ್ಪನ್ನು ಸರ್ಚ್ ಮಾಡಿದರೆ ಅಲ್ಲಿ ಅಪ್ಡೇಟ್ ಬಂದಿರುತ್ತೆ. ಅಲ್ಲಿಂದ ನೀವು ಅಪ್ಡೇಟ್ ಮಾಡಿದಾಗ ನಿಮಗೆ ಈ ಅಡಿಷ್ನಲ್ ಫೀಚರ್ ಬಂದು ನಿಮಗೆ ಎನೇಬಲ್ ಆಗುತ್ತೆ. ಫ್ರೆಂಡ್ಸ್, ಈ ಫೀಚರ್ ಬಂದುಬಿಟ್ಟು ನಿಮಗೆ ತುಂಬ ಬೆನಿಫಿಟ್ ಇದೆ. ಯಾಕಂತ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನಾರ್ಮಲಾಗಿ ಇದನ್ನು ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ. ಇಲ್ಲಿ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ. ಗೈಸ್, ನಾರ್ಮಲಾಗಿ ಇದರ ಬೆನಿಫಿಟ್ ಏನಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಈ ರೀತಿಯಾಗಿ ಚಾಟ್ ಬಾಕ್ಸ್ ರೀತಿ ಇದು ಓಪನ್ ಆಗುತ್ತೆ. ಇದು ಏನಪ್ಪ ಅಂತ ಹೇಳಿದ್ರೆ ಮೆಟಾ AI ಅಪ್ಡೇಟೆಡ್ ವರ್ಷನ್ನ ನಿಮಗೆ ವಾಟ್ಸಪ್ನಲ್ಲಿ ಎನೇಬಲ್ ಮಾಡಿದ್ದಾರೆ. ಇದರಿಂದ ನಿಮ್ಗೆ ಏನೆಲ್ಲ ಬೆನಿಫಿಟ್ ಅಂದರೆ, ನಾರ್ಮಲಾಗಿ ನೀವು ಯಾವುದೇ ಒಂದು ವಸ್ತುವಿನ ಬಗ್ಗೆ ಅಥವಾ ಯಾವುದೇ ಒಂದು ಟಾಪಿಕ್ ಬಗ್ಗೆ ಸರ್ಚ್ ಮಾಡಬೇಕಿದ್ರೆ ಇಲ್ಲಿ ತನಕ ಏನು ಮಾಡ್ತಿದ್ರಿ, ಗೂಗಲಿಗೆ ಹೋಗಿ ಅಂದರೆ ಕ್ರೋಮ್ ಬ್ರೌಸರ್ ಹೋಗಿ ಗೂಗಲಿಂದ ನೀವು ಸರ್ಚ್ ಮಾಡ್ತಿದ್ರಿ. ಯಾವುದೇ ಒಂದು ಇಮೇಜ್ ಇರ್ಬೋದು ಅಥವಾ ಯಾವುದೇ ಒಂದು ಟಾಪಿಕ್ ಇರ್ಬೋದು ಅಥವಾ ಏನೇ ಒಂದು ಅಪ್ಡೇಟೆಡ್ ನ್ಯೂಸ್ ಇರ್ಬೋದು, ಅಲ್ಲಿ ಹೋಗಿ ಸರ್ಚ್ ಮಾಡ್ತಿದ್ರಿ. ಬಟ್ ಇನ್ನು ಇದರಲ್ಲಿ ವಾಟ್ಸಪ್ನ ಒಳಗಡೆ ಈ ಮೆಟಾ AI ಫೀಚರಲ್ಲಿ ಸರ್ಚ್ ಮಾಡ್ಬೋದು. ನಾನು ನಿಮಗೆ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಇವಾಗ ವಾಟ್ ಈಸ್ ಐಫೋನ್ ಅಥವಾ ಏನು ಬೇಕು ನೀವು ಸರ್ಚ್ ಮಾಡ್ಬೋದು. ಎಕ್ಸಾಂಪಲ್ ತೋರಿಸ್ತಿದ್ದೀನಿ, ನೋಡ್ಬೋದು. ವಾಟ್ ಈಸ್ ಐಫೋನ್ ಸರ್ಚ್ ಮಾಡ್ತಿದ್ದೀನಿ. ಐಫೋನ್ ಅಂದರೆ ಏನು, ಸೊ ಯಾವಾಗ ಕ್ರಿಯೇಟ್ ಆಯಿತು, ಇದರಲ್ಲಿ ಏನೆಲ್ಲ ಫೀಚರ್ ಬರುತ್ತೆ, ಪ್ರತಿಯೊಂದು ಡೀಟೇಲ್ ಆಗಿ ನಿಮಗೆ ಇಲ್ಲಿ ಮಾಹಿತಿ ಬರುತ್ತೆ. ಇದೇ ರೀತಿ ನೀವು ಏನು ಬೇಕಿದ್ರೂ ಸರ್ಚ್ ಮಾಡ್ಬೋದು. ಯಾವುದೇ ಟ್ರೆಂಡಿಂಗ್ ಟಾಪಿಕ್ ಇರ್ಬೋದು, ಎವರ್ಗ್ರೀನ್ ಟಾಪಿಕ್ ಇರ್ಬೋದು. ನೀವು ಗೂಗಲಲ್ಲಿ ಏನೆಲ್ಲ ಸರ್ಚ್ ಮಾಡ್ತಿದ್ದೀರಿ ಅದನ್ನು ನೀವು ವಾಟ್ಸಪ್ಪಲ್ಲಿ ಸರ್ಚ್ ಮಾಡ್ಬೋದು. ಅಂದರೆ ನೀವು ವಾಟ್ಸಪ್ಪನ್ನು ಕ್ಲೋಸ್ ಮಾಡಿ ಗೂಗಲಿಗೆ ಹೋಗುವಂಥ ಅಗತ್ಯ ಇಲ್ಲ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಇಲ್ಲಿ ನೀವು ಯಾವುದೇ ಒಂದು ಫೋಟೋ ಕೂಡ ಜನ್ರೇಟ್ ಮಾಡ್ಬೋದು. ಅಂದರೆ AI ಫೋಟೋಸನ್ನು ಜನ್ರೇಟ್ ಮಾಡ್ಬೋದು ಅಥವಾ ಇರುವಂಥ ಫೋಟೋಸನ್ನು ಕೂಡ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನಾನು ನಿಮಗೆ ಇಲ್ಲಿ ಟೈಗರ್ ಅಂತ ಸರ್ಚ್ ಮಾಡ್ತೀನಿ. ಟೈಗರ್ ಅಂತ ಸರ್ಚ್ ಮಾಡಿದಾಗ ಟೈಗರ್ ಬಗ್ಗೆ ಇಲ್ಲಿ ಡೀಟೇಲ್ಸ್ ಆಗಿ ಬಂದಿದೆ. ಅಂದರೆ ಟೈಗರ್ ಅಂದರೆ ಏನು, ಸೊ ಅದರಲ್ಲಿರುವಂಥ ಯಾವುದೆಲ್ಲ ಸ್ಪೆಸಿಸ್ ಇದೆ ಎಲ್ಲದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಬಂದಿದೆ. ಗೈಸ್, ಇವಾಗ ನಾನು ಒಂದು ಫೋಟೋ ನೀವು ಇಲ್ಲಿ ಡೌನ್ಲೋಡ್ ಮಾಡಬೇಕು ಅಥವಾ ಫೋಟೋನ ಕ್ರಿಯೇಟ್ ಮಾಡಬೇಕಂದ್ರೆ ಅದನ್ನು ಕೂಡ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಇವಾಗ ಲಯನ್ ಎಲಿಫೆಂಟ್ ಫೈಟ್ ಅಂತ ಹಾಕ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ನೋಡ್ಬೋದು, ಇವಾಗ ಲಯನ್ ಎಲಿಫೆಂಟ್ ಫೈಟ್ ಆಗಿರುವಂಥ ಒಂದು ಫೋಟೋಸನ್ನು ಇದು ಕ್ರಿಯೇಟ್ ಮಾಡಿ ನಿಮಗೆ ಡಿಸ್ಪ್ಲೇ ಮಾಡುತ್ತೆ. ಅದನ್ನು ನೀವು ಡೈರೆಕ್ಟಾಗಿ ಇದು ಗ್ಯಾಲರಿ ಡೌನ್ಲೋಡ್ ಆಗುತ್ತೆ. ಇಲ್ಲಾಂದರೆ ಅದನ್ನು ನೀವು ಶೇರ್ ಮಾಡೋ ಮುಖಾಂತರ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ನೋಡ್ಬೋದು, ಇವಾಗ ಫೋಟೋ ಒಂದು ಆಟೋಮೆಟಿಕಾಗಿ ಕ್ರಿಯೇಟ್ ಆಗಿದೆ. ಇಲ್ಲಿ ನೋಡ್ಬೋದು ಲಯನ್ ಮತ್ತು ಎಲಿಫೆಂಟು ಫೈಟಿಂಗ್ ಮಾಡ್ತಿರುವಂಥ ಒಂದು ಫೋಟೋ ಬಂದಿರುವಂಥದ್ದು. ಅದೇ ರೀತಿ ನೀವು ಯಾವ ಫೋಟೋ ಬೇಕಿದ್ರೂ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಬೋದು. ನಾನು ಇನ್ನೊಂದು ಫೋಟೋನ ಕ್ರಿಯೇಟ್ ಮಾಡ್ತೀನಿ. ನೋಡ್ಬೋದು, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನೋಡ್ಬೋದು ಪ್ಲೇಯಿಂಗ್ ಕ್ರಿಕೆಟ್ ಅಂತ ಸರ್ಚ್ ಮಾಡ್ತೀನಿ. ನೋಡ್ಬೋದು ಇವಾಗ ಕ್ರಿಕೆಟ್ ಆಗ್ತಿರುವಂಥ ಒಂದು ಆ ಪಿಕ್ಚರ್ ಇದು ಕ್ರಿಯೇಟ್ ಮಾಡಿ ತೋರಿಸಿದೆ. ಇದೇ ರೀತಿ ನೀವು ಏನೇ ಟಾಪಿಕ್ ಸರ್ಚ್ ಮಾಡಿದ್ರು ಕೂಡ ಯಾವುದೇ ಡೌಟ್ಸ್ ಇದ್ದರೆ ಗೂಗಲಲ್ಲಿ ನೀವು ಏನಾದರೂ ಸರ್ಚ್ ಮಾಡ್ತೀರಿ ಎಲ್ಲ ಟಾಪಿಗೆ ನಿಮಗೆ ಆನ್ಸರ್ ಕೊಡುತ್ತೆ. ಈ ರೀತಿಯಾಗಿ ಇದನ್ನು ಯೂಸ್ ಮಾಡ್ಬೋದು. ಇದರಿಂದ ನಿಮಗೆ ಯಾವುದೇ ರೀತಿಯಲ್ಲಿ ನಿಮಗೆ
ಪ್ರಾಬ್ಲಮ್ ಆಗಲ್ಲ ನಿಮ್ಮ ಫೋನಿಗೆ, ಅಥವಾ ಫೋನ್ ಹ್ಯಾಕ್ ಆಗುವಂಥದ್ದು ಈ ರೀತಿ ಏನು ಪ್ರಾಬ್ಲಮ್ ಇಲ್ಲ. ಸೊ ಹಾಗಾಗಿ ಇದನ್ನು ನೀವು ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಿಮಗೆ ಇದು ಬೇಕಾಗಿಲ್ಲ ಅಂತ ಹೇಳಿದ್ರೆ ನೀವು ಏನು ಮಾಡಬೇಕಂದ್ರೆ ವಾಟ್ಸಪ್ಪನ್ನು ಬ್ಯಾಕಪ್ ತಗೊಂಡು ಅನ್ಇನ್ಸ್ಟಾಲ್ ಮಾಡಿ ನಂತರ ಗೂಗಲಿಗೆ ಹೋಗಿ APK ಫೈಲ್ಸನ್ನು ನೀವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಅಂತ ಹೇಳಿದ್ರೆ ಓಲ್ಡರ್ ವರ್ಷನ್ನ ವಾಟ್ಸಪ್ಪನ್ನು ನೀವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಈ ರೀತಿ ಮಾಡಿದಾಗ ಬರುತ್ತೆ. ಮತ್ತು ನೀವು ಅದನ್ನು ಅಗೇನ್ ಅಪ್ಡೇಟ್ ಮಾಡಿದರೆ ಮತ್ತೆ ಈ ಫೀಚರ್ ಬರುತ್ತೆ. ಇದನ್ನು ನೀವು ಅಫಿಷಿಯಲ್ ವಾಟ್ಸಪ್ ಅಕೌಂಟಲ್ಲಿ ಇದನ್ನು ನೀವು ಡಿಲೀಟ್ ಮಾಡೋಕ್ಕಾಗಲ್ಲ ಅಥವಾ ಈ ಫೀಚರ್ನ ರಿಮೂವ್ ಮಾಡೋಕ್ಕಾಗಲ್ಲ. ಈ ಫೀಚರ್ ನಿಮಗೆ ಇನ್ನೂ ವಾಟ್ಸಪ್ಪಲ್ಲಿ ಬಂದಿಲ್ಲ ಅಂತ ಹೇಳಿದ್ರೆ ನೀವು ಪ್ಲೇಸ್ಟೋರಿಗೆ ಹೋಗಿ ವಾಟ್ಸಪ್ಪನ್ನು ನೀವು ಅಪ್ಡೇಟ್ ಮಾಡಿದರೆ, ವಾಟ್ಸಪ್ಪನ್ನು ಸರ್ಚ್ ಮಾಡಿ ಪ್ಲೇಸ್ಟೋರಿಗೆ ಹೋಗಿ ಅಲ್ಲಿ ವಾಟ್ಸಪ್ ಅಪ್ಡೇಟ್ ಬಂದಿರುತ್ತೆ. ಆವಾಗ ಅಲ್ಲಿ ಅಪ್ಡೇಟ್ ಮಾಡಿದ ನಂತರ ನಿಮಗೆ ಈ ಫೀಚರ್ ಬರುತ್ತೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಇದೊಂದು ಯೂಸ್ಫುಲ್ ಫೀಚರ್ ವಾಟ್ಸಪ್ ಅವರು ನಿಮಗೆ ಕೊಟ್ಟಿದ್ದಾರೆ. ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ರೀತಿಯ ಹೆಚ್ಚಿನ ವಾಟ್ಸಪ್ ಟ್ರಿಕ್ಸ್ ಬಗ್ಗೆ ವಿಡಿಯೋ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್.